ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಪರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತಂದ್ರ ಕೆಎ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅದು ಸಂಬಂಧಪಟ್ಟಿರೋ ಹಾಗೆ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡಕತ್ತಿರಲ್ಲ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂತರ ಎಕ್ಸಾಮ್ ಮುಂದಾದವ, ಭಾಳ ಟೈಮ್ ಇಲ್ಲ. ಅದಕ್ಕೆ ಏನ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣ. ಇದೇ ರೀತಿ ನಿಮ್ಗೆ ಏನಾಗ್ತದೆ ಅಂತಂದ್ರ ಪ್ರತಿದಿನ ಒಂದೊಂದು ಕ್ಲಾಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನಾನು. ನಂತರ ಇವತ್ತೇನ ಮಿಕ್ಸ್ ಕ್ವಶನ್ ಅದಾವ, ಸ್ವಲ್ಪ ಕ್ವಶನ್ ಅದಾವ. ನಾಳಿಂದ ಏನ್ ಮಾಡ್ತೀನಿ ಅಂತಂದ್ರ ನಿಮ್ಗೆ ಚಾಪ್ಟರ್ ವೈಸ್ ಮೊದಲ ಸರಣಿಗಳು, ಎಲ್ಲಾ ಪ್ರೀವಿಯಸ್ ಇಯರ್ ನಡೆದಂತ ಪ್ರಶ್ನೆಗಳು, ಆ ರೀತಿ ಪ್ರಶ್ನೆಗಳನ್ನ ತೆಗೆದುಕೊಂಡ ಡಿಸ್ಕಷನ್ ಮಾಡ್ತೀನಿ. ಓಕೆ, ಹಾಗಿದ್ರ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್ ಏನದ, ಇದು ಯಾವಾಗ ಕೇಳಿದ್ರ PSI 2018ರಲ್ಲಿ ಕೇಳಿದಂತ ಪ್ರಶ್ನೆ ಆಗಿದೆ. ನೋಡ್ರಿ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಇಂಗ್ಲಿಷ್ ಎಂಬುದನ್ನು ಅಂದ್ರೆ ಇಂಗ್ಲಿಷ್ ಪದವನ್ನ FPJPNYO ಎಂದು ಬರೆಯಲಾಗಿದೆ. ಏನಂತ ಬರೆಯಲಾಗಿದೆ? FPJPNYO ಎಂದು ಬರೆಯಲಾಗಿದೆ. ಹಾಗಾದರೆ ಆ ಸಂಕೇತ ಭಾಷೆಯಲ್ಲಿ ಕನ್ನಡ ಎಂಬುದನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಕ್ವಶನ್ ಕೇಳಿದಾರ. ಯಾವಾಗ ಕೇಳಿದ್ದು? PSI 2018 ಕೇಳೋಣ. ಅವಾಗ ಕೇಳಿದ್ದೆ ನಾನು, ಈಗ ತಗೊಂಬಂದಿನಿ. ನೋಡ್ರಿ, ಈಗ ಇಂಗ್ಲಿಷ್ ಅಂತ ಬರ್ಕೋರಿ. ಇಂಗ್ಲಿಷ್ 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 ಅದ. ಏನಂತ ಬರ್ದಾರು? FPJPNYO ಆಯ್ತಾ? ಎಂತ ಬರ್ದನ್ನ FPJPNYO ಅಂತ ಬರ್ದಾರ. ಇದನ್ನು ಕ್ಯಾಪಿಟಲ್ದಾಗ ಬರ್ಕೊಡ್ರಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ ಎಂಬುದ್ರ ಬಗ್ಗೆ ಇದಕ್ಕ ಏನ್ ಸಂಬಂಧ ಇರ್ತದಲ್ಲ, ಅದೇ ಸಂಬಂಧನ ಇದಕ್ಕೂ ಕೊಟ್ಟಿರ್ತಾನವ. ಆಯ್ತಾ? ಇಲ್ಲಿ ನೋಡ್ರಿ, ಈ ಯುದ್ಧದ ಏನಾಗಿತ್ತು ಇಲ್ಲಿ? ನೋಡ್ರಿ, ಈ ಯುದ್ಧದ ಏನಾಗಿತ್ತು ಇಲ್ಲಿ? ಎಫ್ ಆಗೈತಿ. ಏನಾಗ್ಯದ? +1 ಆಗ್ಯದ. ಇಲ್ಲಿ ಎನ್ ಇದ್ದದ ಏನಾಗೈತಿ? ಇಲ್ಲಿ NOP +2 ಆಗ್ಯದ. ಇಲ್ಲಿ ಜಿ ಇದ್ದದ ಏನಾಗೈತಿ? ಜಿ ಆಗೈತಿ. GHIJ ಅಂದ್ರ +3 ಆಗ್ಯದ. ನಂತರ ಎಲ್ ಇದ್ದದ ಏನಾಗೈತಿ? ಇಲ್ಲಿ MNOP +4 ಆಗಿದೆ. ನಿಮ್ಗೊಂದು ಸರಣಿ ಗೊತ್ತಾಯ್ತು. ಇಲ್ಲಿ ಏನ್ ಗೊತ್ತಾಯ್ತು? 1 ಆಗೈತಿ, ಇಲ್ಲಿ 2 ಆಗೈತಿ, ಇಲ್ಲಿ 3 ಆಗೈತಿ, ಇಲ್ಲಿ 4 ಆಗೈತಿ, ಇಲ್ಲಿ ಏನಾಕೈತಿ? +5 ಆಕೈತಿ, ಇಲ್ಲಿ +6 ಆಕೈತಿ, ಇಲ್ಲಿ +7 ಆಕೈತಿ. ಆಯ್ತಾ? ಈ +7 ಆಕೈತಿ. ಇದು ನೋಡ್ರಿ ಒಂದ್ಸರ್ತಿ, HIJKLMNO ಐತಲ್ಲ, 7 + ಐತಲ್ಲ. ಹಾಗಿದ್ರ ಇದೇ ರೀತಿ ಏನಾಗಿರ್ತೈತಿ ಅಂದ್ರ ಈ ಕನ್ನಡ ಎಂಬ ಪದವನ್ನು ಕೂಡ 1 ಹೆಚ್ಚ, 2 ಹೆಚ್ಚ, 3 ಹೆಚ್ಚ ಮಾಡ್ಕೊಂತ ಹೋಗಿರ್ತಾರ. ಹಾಗಿದ್ರ ಅದನ್ನ ನೋಡುನು ಬರೀ. ಏನದ ಇಲ್ಲಿ? ಕನ್ನಡ ಕನ್ನಡ ಕನ್ನಡ. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ಕೆ ಏನಾಕೈತಿ? KL ಏನಾಕೈತಿ? L. ಇದು ಏನಾಕೈತಿ? ಇದಕ್ಕೇನಾಯ್ತು? 1 + ಐತೆ, +1. ಏನಾಗೈತಿ? BC ಇದೇನಾಗ್ಬೇಕಿನ್ನ? +2 ಆಯ್ತು, +3 ಆಗ್ಬೇಕಿನ್ನ. ಎನ್ ಇದೇನಾಗಬೇಕು? OPQ. ಒಂದು 3 ಡಿಜಿಟ್ ಆದ ನಂತರ ನಾವ್ ಏನ್ ನೋಡ್ಬೇಕು? ಆಪ್ಷನ್ ನೋಡ್ಬೇಕು. LCQ ಯಾವ್ದೈತಿ ಇಲ್ಲಿ? LCQ ಎರಡ ಪ್ರಶ್ನೆ, 2 ಆಪ್ಷನ್ ಅದಾವ. ಹಾಗಿದ್ರೆ 2 ಆಪ್ಷನ್ ಹೌದು. ಆಯ್ತಾ? ನೆಕ್ಸ್ಟ್ ನೋಡ್ರಿ, ಏನ್ ನೋಡ್ಬೇಕಂದ್ರ ಇದು 3 + ಆಯ್ತು, 4ನೇದ NOPQR ಇದೇನಾಕೈತಿ ಇಲ್ಲಿ? R ಇರುವಂತ ಆಪ್ಷನ್ 2 ಅದಾವ. ಯಾವ್ದಾವ? 2 R ಇದು 2 ಅದಾವ. ನೆಕ್ಸ್ಟ್ ನೋಡ್ರಿ,
ಇದ ಪ್ಲಸ್ ಎಷ್ಟಾಯ್ತು 4 ಆಯ್ತು. ಇನ್ನ ಪ್ಲಸ್ 5 ಆಗ್ಬೇಕು. ಪ್ಲಸ್ 5 ಆಗ್ಬೇಕಂದ್ರ ಎ ಐತಿ. ಈಗ ಬಿ ಸಿ ಡಿ ಇ ಎಫ್ ಎಫ್ ಆಯ್ತು. ಅಂದ್ರ ನೋಡ್ರಿ ಎಫ್ ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ ದಾಗ ಬಿ ಆಪ್ಷನ್ ಎಲ್ ಸಿ ಕ್ಯೂ ಆರ್ ಎಫ್, ಎಲ್ ಸಿ ಕ್ಯೂ ಆರ್ ಎಚ್ ಐತಿ. ಇಲ್ಲಿ ಇದು ಆಪ್ಷನ್ ಆಗಂಗಿಲ್ಲ. ಹಾಗಿದ್ರೆ ಸರಿ ಉತ್ತರ ಏನಾಕೈತಿ? ಆಪ್ಷನ್ ನಂಬರ್ ಬಿ ಅನ್ನೋದು ನಮ್ಮದ ಸರಿ ಉತ್ತರ ಆಕೈತಿ. ಆಯ್ತಾ? ಓಕೆ. ಇನ್ನೆಲ್ಲ ಬಿಡಿಸ್ಕೊಂತ ಕೊಂಡಂಗಿಲ್ಲ, ಆಪ್ಷನ್ ಎಲಿಮಿನೇಟ್ ಮಾಡ್ಕೊತ ಹೋಗ್ಬೇಕು. ಹೆಂಗೆ ಎಲಿಮಿನೇಟ್ ಮಾಡ್ಕೊತ ಹೋಗಿರ್ಲಿಲ್ಲ, ಆಟೋಮೆಟಿಕಲಿ ಆನ್ಸರ್ ಅಲ್ಲೇ ಉಳಿದು ಬಿಡ್ತದೆ. ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್. ಇದು PC 2008ರಲ್ಲಿ ಕೇಳಿದಂತ ಪ್ರಶ್ನೆ. ಏನದ? 15,000 ಬಂಡವಾಳದ ಮೇಲೆ 3 ವರ್ಷಕ್ಕೆ ಗಳಿಸಿದ ಸಾಮಾನ್ಯ ಬಡ್ಡಿ ₹5,400 ಗಳಾಗದರೆ ವಾರ್ಷಿಕ ಬಡ್ಡಿಯ ದರ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಬಂಡವಾಳ ಎಷ್ಟು ಹಾಕ್ಯಾರ ಅವ್ರ? 15,000 ಬಂಡವಾಳ ಹಾಕ್ಯಾರ. ಏನಿದು? ಪ್ರಿನ್ಸಿಪಲ್. ನಂತರ 3 ವರ್ಷಕ್ಕೆ ಅವಧಿ ಎಷ್ಟೈತಿ? ಟೈಮ್ 3 ವರ್ಷ. ಸಾಮಾನ್ಯ ಬಡ್ಡಿ ಎಷ್ಟೈತಿ? SI 5,400 ಐತಿ SI. ಓಕೆ. ನಂತರ ನಮ್ಗೆ ಏನ್ ಕೇಳ್ತಾರ ಅವ್ರ? ಬಡ್ಡಿ ದರ ಕೇಳ್ತಾರ, ಅಂದ್ರ ರೇಟ್ ಕೇಳ್ತಾರ. ನಮ್ಗೆ ಗೊತ್ತಿಲ್ಲ ಎಕ್ಸ್. ಈ ರೀತಿ ಪ್ರಶ್ನೆ ಬಂದಾಗ ನಾವ್ ಏನ್ ಮಾಡ್ಬೇಕಂದ್ರ PTR ಡಿವೈಡೆಡ್ ಬೈ 100. ನಮ್ಗೇನ್ ಕೇಳ್ತಾರ? ಈಗ ರೇಟ್ ಕೇಳಕತ್ತಾನ. ರೇಟ್ ಕೇಳಕತ್ತಾನಂದ್ರ PT 2 ಕೇಳಾಕೋರಿ. PT 2 ಕೇಳ ಡೈರೆಕ್ಟ್ ಹಾಕಂತವ್ರಿ. ಪಿ ಅಂದ್ರೆ ಏನ? ಪ್ರಿನ್ಸಿಪಲ್ ಎಷ್ಟೈತಿ? 15,000 ಕೇಳಾಕೋರಿ ಇಂಟು ಪ್ರಿನ್ಸಿಪಲ್. ಆದ ನಂತರ ಕೆಳಗೆ ಏನ್ ಬರ್ತೈತಿ? ಟಿ ಬರ್ತೈತಿ. ಟಿ ಎಷ್ಟೈತಿ? ಟೈಮ್ 3 ವರ್ಷ. 3 ವರ್ಷ ಕೆಳಗೆ ಇಟ್ಕೋರಿ. ಮ್ಯಾಲ ಏನ್ ಬರ್ಕೋಬೇಕಂದ್ರ SI ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಬರ್ಕೋಬೇಕು. ಬಡ್ಡಿ ಎಷ್ಟೈತಿ? 5,400. ನಂತರ ಇಂಟು ಏನ್ ಬರ್ಕೋಬೇಕು? ಇಲ್ಲಿ 100 ಕಾಮನ್ ಆಗಿ ಬಂದ ಬರ್ತದೆ. ಆಯ್ತಾ? ನೋಡ್ರಿ, ಈಗ ಈ 2 ಜೋಡಿ ಕ್ಯಾನ್ಸಲ್, ಈ 2 ಜೋಡಿ ಕ್ಯಾನ್ಸಲ್. ನಂತರ ಈ ಜೋಡಿ ಕ್ಯಾನ್ಸಲ್, ಇದೊಂದು ಜೀರೋ ಕ್ಯಾನ್ಸಲ್. ಈಗ ನೋಡ್ರಿ, 3 1 3, 3 1 3 ಎಷ್ಟು ಉಳಿತಾ? 2 ಉಳಿತಾ? 3 8 24, 3 8 24. ಈ ಜೀರೋ ಆಸ್ ಇಟ್ ಇಸ್, ಇದು ಹೋಯ್ತು. ನಂತರ ಇಲ್ಲಿ ನೋಡ್ರಿ, 15 ಬಗ್ಗೆ ಐತಿ ನೋಡ್ರಿ. 20 ಎಂಬ 5 ನೋಡ್ರಿ, 5 3 15, 5 3 15 ಎಷ್ಟು ಉಳಿತಾ? 3 ಉಳಿತು. 5 3 15, 3 ಉಳಿತು. ನಂತರ 5 6 30 ಎಷ್ಟಾಯ್ತು? 36 ಆಯ್ತು. 3 1 3, 3 1 3, 3 2 6. ಹಾಗಿದ್ರ 8% ಆಕೈತಿ. ಅಂದ್ರ 12% ನಮ್ದು ಏನಾಗ್ತೈತಿ? ಬಡ್ಡಿ ದರ ಆಕೈತಿ. ಆಪ್ಷನ್ ನಂಬರ್ ಡಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. 12% ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, ಸರಣಿಗಳ ಮೇಲೆ ಐತಿ ನೋಡ್ರಿ. ಸರಣಿಗಳ ಮೇಲೆ ಕ್ವಶನ್ ಬಾಳ ಬರ್ತಾವ, ಡೈರೆಕ್ಷನ್ ಮ್ಯಾಗ ಬಾಳ ಬರ್ತಾವ. ಇದೇ ರೀತಿ ನಾನು ನಿಮ್ಗೆ ಏನ್ ಮಾಡ್ತಂದ್ರ ಪ್ರತಿದಿನ ಒಂದೊಂದು ಚಾಪ್ಟರ್ ತಗೊಂಡ ನಿಮಗ ಪಿ ಸಿ ಸಂಬಂಧಪಟ್ಟಂಗ ಅಷ್ಟ ಬೇಕಂದ್ರೆ ಅಷ್ಟ ಮಾಡ್ತೀನಿ. ಇಲ್ಲಕಂದ್ರ ಇದು KS ದಾಗ ಕೇಳಿದ್ದು, IAS ದಾಗ ಕೇಳಿದ್ದು, ಮತ್ತ ಇದು PAO ವಿಲೇಜ್ ಅಕೌಂಟೆಂಟ್ ಒಳಗೆ ಕೇಳಿದ್ದು, ಮತ್ತ PSI ಒಳಗೆ ಕೇಳಿದ್ದು, ಎಲ್ಲಾ ರೀತಿ ಕ್ವಶನ್ಸ್ ಬೇಕಾದ್ರೆ ಎಲ್ಲಾ ರೀತಿ ಹಾಕೊಂಡ್ ಬರ್ತೀನಿ. ಇಲ್ಲ ಅಂತಂದ್ರ ಜಸ್ಟ್ PC ಪೊಲೀಸ್ ಒಳಗೆ ಕೇಳಿದಂತ ಪ್ರಶ್ನೆ ಅಷ್ಟ ಹಾಕೊಂಬ ಅಂದ್ರ ನಾನು ಅಷ್ಟ ಹಾಕೊಂಡ್ ಬರ್ತೀನಿ. ಹಾಗಿದ್ರ ನೋಡ್ರಿ ಕ್ವಶನ್. ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಏನದ ಸರಣಿ? 4 9 19 39 79 ಈ ರೀತಿ ಐತಿ. ಈಗ ಮುಂದೆ ಬರುವಂತ ಸಂಖ್ಯೆ ಯಾವ್ದಂತ ಕ್ವಶನ್ ಮಾರ್ಕ್ ಐತಿ. ಓಕೆ, ಇಲ್ಲಿ ನೋಡ್ರಿ, ಈ ಸಂಖ್ಯೆಗೆ ಎಷ್ಟು ಡಿಫ್ರೆನ್ಸ್ ಐತಿ ನೋಡ್ರಿ. 4 ರಿಂದ 9 ಐತಿ. ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಗೈತಿ? 5 ಆಗ್ಯದ. ಇದಕ್ಕೆ ಎಷ್ಟೈತಿ? ಇದಕ್ಕೆ 10 ಐತಿ. ಇದಕ್ಕೆ ಡಿಫ್ರೆನ್ಸ್ ಐತಿ? ಇಲ್ಲಿ 20 ಐತಿ. ಇದಕ್ಕ ಎಷ್ಟದ? 39 79 ಐತಿಂದ್ರ ಇದಕ್ಕೆ 40 ಡಿಫ್ರೆನ್ಸ್ ಐತಿ. ಹಾಗಿದ್ರೆ ಇದಕ್ಕೆ ಎಷ್ಟು ಆಗ್ಬೇಕಂತ ನಮಗ್ ಗೊತ್ತಿಲ್ಲ, ಅದನ್ನ ನಾವೀಗ ಕಂಡು ಹಿಡಿಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ನಿಮಗ ಇಕ್ವೇಶನ್ ಗೊತ್ತಾಗೈತಿ. ಏನ್ ಗೊತ್ತಾಗೈತಿ? 5 ಡಬಲ್ ಆಗಿ 10 ಆಗೈತಿ. ಇಲ್ಲಿ 10 20 ಆಗೈತಿ. 20 40 ಆಗೈತಿ. ಇನ್ನು 40 ಏನಾಗ್ಬೇಕು? ಇಲ್ಲಿ 80 ಆಗ್ಬೇಕು. ಅಂದ್ರೆ 79ಕ್ಕೆ 80 ಪ್ಲಸ್ ಮಾಡಿ ಎಷ್ಟಾಗತ್ತೆ ನೋಡ್ರಿ? 89 ಅಂದ್ರ ಎಷ್ಟಾಗತ್ತೆ ನೋಡ್ರಿ? 80 ಪ್ಲಸ್ ಮಾಡಿದ್ರ 79, 89, 99 ಟೋಟಲ್ ಎಷ್ಟಾಗುತ್ತೆ ಅಂದ್ರ 159 ಆಗುತ್ತೆ ನೋಡ್ರಿ. 159 ಆಗ್ತದೆ ನೋಡ್ರಿ. ಪ್ಲಸ್ ಮಾಡಿ ನೋಡ್ರಿ, 79ಕ್ಕೆ 80 ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತ? 159 ಅನ್ನೋದು ನಮ್ಮದ ಸರಿ ಉತ್ತರ ಆಕತಿ. ಆಪ್ಷನ್ ನಂಬರ್ A1. ಆಯ್ತಾ?
ಈ ರೀತಿ ನೀವ್ ಏನ್ ಮಾಡ್ಬೇಕಂದ್ರ PC ಒಳಗೆ ಪಟಾಕ್ಷಿ ಹಾರಿಸಬೇಕ ನೀವು, ಹೇಳ್ತಿಲ್ಲ. ಓಕೆ, ಮ್ಯಾಥ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಕ್ವಶನ್ಸ್ ಏನಾದ್ರು ನಿಮ್ಮ ಹತ್ರ ಇದ್ರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಆ ಕ್ವಶನ್ ಅನ್ನ ನಾನು PPT ಮಾಡ್ಕೊಂಡು ಬಂದು ನಿಮ್ಗೆ ಎಲ್ಲರಿಗೂ ತಿಳಿಸುವಂತಹ ವ್ಯವಸ್ಥೆನ ಮಾಡ್ಕೊಳ್ತೀನಿ, ಆಯ್ತಾ. ನಂಬರ್ ಏನಂತಂದ್ರೆ 8310823896 8310823896. ಈ ನಂಬರ್ಕ ನಿಮ್ಗೆ ಯಾವ್ದಾದ್ರೆ ಪ್ರಶ್ನೆ ಡೌಟ್ ಇತ್ತರ ಕಳಿಸ್ರಿ. ಆ ಕ್ವಶನ್ ಅನ್ನ ಏನ್ ಮಾಡ್ತೀನಿ ನಿಮಗೆ PPT ಒಳಗೆ ಹಾಕೊಂಡ ಡಿಸ್ಕಷನ್ ಮಾಡ್ತೀನಿ, ಆಯ್ತಾ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನದ ಇಲ್ಲಿ ಏನ್ಮೈತ್ ನೋಡ್ರಿ ಇಲ್ಲಿ. ರವಿಯು ಶ್ಯಾಮನಿಗಿಂತ ಉದ್ದ ಆದರೆ ಮೋಹನನಿಗಿಂತ ಗಿಡ್ಡವಾಗಿದ್ದಾನೆ. ಈ ಕ್ವಶನ್ ಯಾವ ರೀತಿ ಬರ್ಕೋಬೇಕಂದ್ರ, ಈ ರೀತಿ ಒಂದು ಬಾರ್ ಹಾಕೊಡ್ರಿ. ಈಗ ನೋಡ್ರಿ, ರವಿಯು ಶ್ಯಾಮನಿಗಿಂತ ಉದ್ದ ಆದರೆ ಮೋಹನನಿಗಿಂತ ಗಿಡ್ಡವಾಗಿದ್ದಾನೆ. ಶ್ಯಾಮನು ಅನಿಲನಿಗಿಂತ ಗಿಡ್ಡ ಆದರೆ ಸವಿತಾಳಿಗಿಂತ ಉದ್ದವಾಗಿದ್ದಾನೆ. ರವಿಯು ಸವಿತಾಳಿಗಿಂತ ಉದ್ದವಾಗಿದ್ದಾನೆ. ಹಾಗಾದರೆ ಉದ್ದವಾಗಿರುವ ವ್ಯಕ್ತಿಗಳಲ್ಲಿ 2ನೇ ಮತ್ತು 3ನೇ ಸ್ಥಾನದಲ್ಲಿರುವವರು ಯಾರು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಅತಿ ಉದ್ದವಾಗಿರುವಂತ ವ್ಯಕ್ತಿನಿಗೆ ಆಗುತ್ತಿಲ್ಲ. ಉದ್ದವಾಗಿರುವ ಹೈಟ್ ಅದಾರಲ್ಲ ಅದ್ರೊಳಗ 2ನೇ ಸ್ಥಾನ ಮತ್ತು 3ನೇ ಸ್ಥಾನ ಯಾರ್ದಂತ ಕೇಳ್ತಾರ. ಪೂರ್ತಿ ಹೈಟ್ ಅಲ್ಲ, 1ನೇ ಸ್ಥಾನ ಅಲ್ಲ, 2ನೇ ಸ್ಥಾನ ಮತ್ತು 3ನೇ ಸ್ಥಾನದ ಯಾರ್ದಾರ ಅಂತೇಳಿ ಕೇಳಕತ್ತಾರ. ಇದು PC 2019 ಕೇಳಿ ಪ್ರಶ್ನೆ, ಆಯ್ತಾ. ಇಲ್ಲಿ ನೋಡ್ರಿ, ರವಿಯು ಶ್ಯಾಮನಿಗಿಂತ ಉದ್ದ. ರವಿ ಏನದಾನ, ರವಿ ಏನದಾನ ಶ್ಯಾಮನಿಗಿಂತ ಉದ್ದ ಅಂದ್ರೆ ಇವ ಶ್ಯಾಮ ಅಂತ ಕೊಡ್ರಿ. ಯಾರಿವರು? ಶ್ಯಾಮ್, ಆಯ್ತಾ. ರವಿ ಶ್ಯಾಮನಿಗಿಂತ ಉದ್ದ ಆದರೆ ಮೋಹನನಿಗಿಂತ ಗಿಡ್ಡವಾಗಿದ್ದಾನೆ. ರವಿ ಶ್ಯಾಮನಿಗಿಂತ ಉದ್ದದಾನ ಆದ್ರ ಮೋಹನ್ಗಿಂತನೂ ಗಿಡ್ಡದಾನ. ಅಂದ್ರೆ ಮೋಹನ್ ಇವಕ್ಕಿಂತನ ಹೈಟ್ ಇದ್ದಾನ. ಮೋಹನ್ ಏನದಾನ, ಮೋಹನ್ ಏನದಾನು ರವಿಗಿಂತ ಹೈಟ್ ಅದಾನ, ಶ್ಯಾಮನಿಗಿಂತ ಗಿಡ್ಡದಾನ. ಶ್ಯಾಮನು ಅನಿಲನಿಗಿಂತ ಗಿಡ್ಡ. ಶ್ಯಾಮ್ ಏನದಾನ ಅನಿಲ್ಗಿಂತ ಗಿಡ್ಡದಾನಂತ. ಶ್ಯಾಮ್ ಇಲ್ಲದಾನ, ನೀವು ಅನಿಲ್ಗಿಂತ ಗಿಡ್ಡದಂತ. ಅನಿಲ್ ಹಾಕೋರಿಲ್ಲಿ. ಅನಿಲ್ ಏನಾಗಬೇಕು, ಶ್ಯಾಮನಿಗಿಂತ ಹೈಟ್ ಅದ ನಾವು ಅನಿಲ, ಐತಲ್ಲಿ. ಈ ನೋಡ್ರಲ್ಲಿ, ಶ್ಯಾಮನು ಅನಿಲನಿಗಿಂತ ಗಿಡ್ಡ. ಅನಿಲ ಎಷ್ಟದಾನ, ಅನಿಲ್ ಎಷ್ಟದಾನ, ಅನಿಲ ಎಷ್ಟದಾನ, ಅವನಕ್ಕಿಂತ ಗಿಡ್ಡ ಶ್ಯಾಮ್ ಅದಾನ. ಓಕೆ, ನಂತರ ಆದರೆ ಸವಿತಾಳಿಗಿಂತ ಉದ್ದವಾಗಿದ್ದಾನೆ. ಅನಿಲ ಶ್ಯಾಮ್ ಏನದಾನ ಅನಿಲ್ಗಿಂತ ಗಿಡ್ಡದಾನು, ಆದ್ರ ಸವಿತಾಳಿಗಿಂತ ಏನದಾನ ಹೈಟ್ ಅದಾನ. ಅಂದ್ರೆ ಸವಿತಾ ಇವನಕ್ಕಿಂತ ಗಿಡ್ಡದಾಗಿಲ್ಲ. ಇಲ್ಲಿ ಕೂತಾಳ ಸವಿತಾ. ಯಾರಿವರು? ಸವಿತಾ, ಆಯ್ತಾ. ಹಾ, ಇಷ್ಟೆಲ್ಲ ಆದ ನಂತರ ಏನದ ಇಲ್ಲಿ, ಹಾಗಾದರೆ ನಂತರ ಏನೈತಿ ನೋಡ್ಲಿ, ರವಿಯು ಸವಿತಾಳಿಗಿಂತ ಉದ್ದವಾಗಿದ್ದಾನೆ. ರವಿ ಅಂತೂ ಸವಿತಾಳಿಗಿಂತ ಉದ್ದದಾನ. ನಂತರ ಏನಕ್ಕಾರು, ಹಾಗಾದರೆ ಉದ್ದವಾಗಿರುವ ವ್ಯಕ್ತಿಗಳಲ್ಲಿ 2ನೇ ಮತ್ತು 3ನೇ ಸ್ಥಾನದಲ್ಲಿರುವವರು ಯಾರು ಅಂತ ಕೇಳ್ತಾರ. ಇದು 1ನೇ ಸ್ಥಾನ, ಇದನ್ನ ನಾವು ಬಿಟ್ಬಿಡ್ರಿ. ಈಗ ಅದನ್ನ ಕೇಳ್ತಿಲ್ಲ ಅವ್ರಿಗೆ. 2ನೇ ಸ್ಥಾನ ಮತ್ತು 3ನೇ ಸ್ಥಾನ. 2ನೇ ಸ್ಥಾನದಾಗ ಯಾರ್ದಾರ, ರವಿ. 2ನೇ ಸ್ಥಾನ, 3ನೇ ಸ್ಥಾನದಾಗ ಅನಿಲ್. ಹಾಗಿದ್ರ ಸರಿಯಾದ ಉತ್ತರ ಏನಾಕತಿ, ರವಿ ಮತ್ತು ಅನಿಲ್. ಆಪ್ಷನ್ ಯಾವ್ದು ನೋಡ್ರಿ ಇಲ್ಲಿ, ರವಿ ಮತ್ತು ಅನಿಲ್. ಈ ಆಪ್ಷನ್ ಈಸ್ ರೈಟ್ ಆನ್ಸರ್ ಆಗ್ತದ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ಏನದ, ನೆಕ್ಸ್ಟ್ ಕ್ವಶನ್, ಒಬ್ಬ ಮನುಷ್ಯನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಅವನು ಪ್ರದಕ್ಷಿಣವಾಗಿ 45 ಡಿಗ್ರಿಯಲ್ಲಿ ತಿರುಗುತ್ತಾನೆ, ಮತ್ತೆ ಪ್ರದಕ್ಷಿಣವಾಗಿ 180 ಡಿಗ್ರಿಯಲ್ಲಿ ತಿರುಗುತ್ತಾನೆ. ನಂತರದಲ್ಲಿ ಅಪ್ರದಕ್ಷಿಣವಾಗಿ 270 ಡಿಗ್ರಿಯಲ್ಲಿ ತಿರುಗಿದರೆ ಅವನು ಮುಖ ಮಾಡಿ ನಿಂತಿರುವ ದಿಕ್ಕು ಯಾವುದಂತ ಕೇಳ್ತಾರೆ. ಇದು ಕೂಡ PC 2018 ಕೇಳಿದಂತ ಪ್ರಶ್ನೆ, ಆಯ್ತಾ. ಇಲ್ಲಿ ನೋಡ್ರಿ, ನಿಮ್ಗೆ ಡೈರೆಕ್ಷನ್ ಗೊತ್ತಿರಲಿ. ಈಸ್ಟ್, ವೆಸ್ಟ್, ಸೌತ್, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಈಗ ಬರ್ಕೋರಿ, ಏನದ ಇಲ್ಲಿ, ಇದು
ಹಿಂಗೊಂದ ಗೆರೆ ಕೊಡ್ರಿ, ಹಿಂಗೊಂದ್ ಗೆರೆ ಕೊಡ್ರಿ. ಈ ರೀತಿ ನಾವು ಎಷ್ಟು ದಿಕ್ಕಿರ್ತಾವ? 8 ದಿಕ್ಕಿರ್ತಾವ. ಆಯ್ತಾ? ಓಕೆ, ಇಲ್ಲಿ ನೋಡ್ರಿ, ಈಗ ಇದೇನಿದು? ಪೂರ್ವ ಇಲ್ಲಿ ಬರ್ತೈತಿ, ಪಶ್ಚಿಮ ಇಲ್ಲಿ ಬರ್ತೈತಿ, ಇಲ್ಲಿ ಉತ್ತರ, ಇಲ್ಲಿ ದಕ್ಷಿಣ. ಆಯ್ತಾ? ಈಗ ನೋಡ್ರಿ, ಒಬ್ಬ ಮನುಷ್ಯನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ಅಂದ್ರ ಈಗ ಅವ ಏನ್ ಮಾಡ್ತಾನ? ಈ ಕಡೆ ಮುಖ ಮಾಡಿ ನಿಂತಾನ. ಈಗ ಈ ಕಡೆ ಮುಖ ಮಾಡಿ, ಆಯ್ತಾ? ಅವನು ಪ್ರದಕ್ಷಿಣವಾಗಿ 45 ಡಿಗ್ರಿಯಲ್ಲಿ ತಿರುಗುತ್ತಾನೆ. ನೋಡ್ರಿ, ಪ್ರದಕ್ಷಿಣ ಅಂತಂದ್ರೆ ಏನ? ಕ್ಲಾಕ್ ವೈಸ್ ಈ ರೀತಿ ತಿರುಗೋದು, ಈ ರೀತಿ ತಿರುಗೋದು. ಅಪ್ರದಕ್ಷಿಣವಾಗಿ ಅಂದ್ರ ಹಿಂಗ್ ಉಲ್ಟಾ, ಆಂಟಿ ಕ್ಲಾಕ್ ವೈಸ್. ಐತಲ್ಲ ನೋಡ್ರಿ, ಎಷ್ಟು ತಿರ್ಗ್ಯಾನಿಗವ? ಪ್ರದಕ್ಷಿಣವಾಗಿ 45 ಡಿಗ್ರಿ, 45 ಡಿಗ್ರಿ. 45 ಡಿಗ್ರಿ ಎಲ್ಲಿ ಬರುತ್ತ? ಇಲ್ಲಿಂದ್ರ ಇಲ್ಲಿ ಬಂತು. ಇದು ಎಷ್ಟಾಗ್ತದೆ? ಇಲ್ಲಿ 90 ಡಿಗ್ರಿ ಆಗುತ್ತಾ, ಇಲ್ಲಿ 45 ಡಿಗ್ರಿ. ನಂತರ ಏನ್ ಮಾಡ್ತಾನ? ಮತ್ತೆ ಪ್ರದಕ್ಷಿಣವಾಗಿ 180 ಡಿಗ್ರಿಯಲ್ಲಿ ತಿರುಗುತ್ತಾನೆ. ಮತ್ತೇನ್ ಮಾಡ್ತಾನ? ಇಲ್ಲಿಂದ್ರ 180 ಡಿಗ್ರಿ ಅಂದ್ರ 180 ಡಿಗ್ರಿ. ಇದು 45, 45, ಇಲ್ಲಿ 90, ಇಲ್ಲಿ 135, ಇಲ್ಲಿ 180. ಇಲ್ಲಿಂದ ಎಲ್ಲಿ ಬಂದ? ಮತ್ತ ಇಲ್ಲಿ ಬಂದ 180 ಡಿಗ್ರಿ. ನಂತರದಲ್ಲಿ ಏನ್ ಮಾಡಕತ್ತಾನ ನೋಡ್ರಿ, ಅಪ್ರದಕ್ಷಿಣವಾಗಿ ಉಲ್ಟಾ ಬರಕತ್ತಾನ. ಮತ್ತ ಉಲ್ಟಾ 170 ಡಿಗ್ರಿ ಉಲ್ಟಾ ಬರಕತ್ತಾನ, ಅಂದ್ರ ಆಂಟಿ ಕ್ಲಾಕ್ ವೈಸ್. ಅಂದ್ರೆ ನೋಡ್ರಿ, 170 ಡಿಗ್ರಿ ಎಲ್ಲಿ ಆಗತ್ತೆ ನೋಡ್ರಿ? 45, 45, 90, 90 ಅಂದ್ರ ಈ 45, 45, 90, 90 ಎಷ್ಟು? 180, 180, 90 ಎಷ್ಟಾಗುತ್ತ? 270, 270 ಡಿಗ್ರಿ ಇಲ್ಲಿ ಬಂತ. ಇದು ಯಾವ ದಿಕ್ಕಿದು? ನೈಋತ್ಯ. ನೈಋತ್ಯ ದಿಕ್ಕಿ ಏನ್ ಮಾಡ್ತಾನವ? ಮುಖ ಮಾಡಿ ಎತ್ತಾನ. ಹಾಗಿದ್ರ ಸರಿಯಾದ ಉತ್ತರ ಯಾವ್ದು ಆಕೈತಿ ಅಂತಂದ್ರ ನೈಋತ್ಯ. ಆಪ್ಷನ್ ನಂಬರ್ ಡಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಇಲ್ಲಿ ನೋಡ್ರಿ, ನಾವ ಹಿಂಗ್ ಸುತ್ತಾ ಇತ್ತು. ಇಲ್ಲಿ ಅವ ಏನ್ ಮಾಡ್ತಾನ? ಜಸ್ಟ್ ಹಿಂಗ್ ತಿರುಗೋದು, ಹಿಂಗ್ ತಿರುಗೋದು, ನಂತರ ಹಿಂಗ್ ತಿರುಗೋದು. ಇದನ್ ಮಾಡಕತ್ತಾನ. ನಾವ ಇಲ್ಲಿ ಹಿಂಗ್ ಸುತ್ತ ಯಾಕತ್ತು, ಅವನ ಎತ್ತಲ್ಲಿ ತಿರುಗಾಕತ್ತಾನ. ಆಯ್ತಾ? ಎಲ್ಲಿ ಬಂದವ? ನೈಋತ್ಯದ ಮುಖ ಮಾಡಿ ನಿಂತ. ಅವ್ ನಿಂತ, ನಾವ್ ಹಂಗ ಮುಂದೆ ಹೊಂಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಕೂಡ PC 2019ರಲ್ಲಿ ಕೇಳಿದಂತ ಪ್ರಶ್ನೆ. ಒಂದು ನಿಖರವಾದ ಗಡಿಯಾರವು ಬೆಳಿಗ್ಗೆ 8 ಗಂಟೆ ತೋರಿಸುತ್ತದೆ. ಅದೇ ಗಡಿಯಾರವು ಮಧ್ಯಾಹ್ನ 2 ಗಂಟೆ ತೋರಿಸಿದಾಗ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ತಿರುಗುತ್ತದೆ ಅಂತ ಕೇಳ್ತಾರೆ. ಈಗ ಒಂದು ವಾಚ್ ಅಂದ್ರೆ ಹೆಂಗಿರ್ತೈತಿ? ಹಿಂಗಿರ್ತೈತಿ. ಇಲ್ರಿ ಸರ್, ನಮ್ಮ ಮನ್ಯಾಗ ಚೌಕ್ ವಾಚ್ ತಿನ್ಬೇಡ್ರಿ. ಮತ್ತೆ ಚೌಕು ಇರ್ತಾವು, ರೌಂಡು ಇರ್ತಾವ. ಆಯ್ತಾ? ಈಗ ಬೆಳಿಗ್ಗೆ ಎಷ್ಟಾಗಿತ್ತು? 8 ಐತಿ. ಬರ್ಕೋರಿ, 12, 1, 2, 3, 4, 5, 6, 7, 8, 9, 10, 11. ಬೆಳಿಗ್ಗೆ ಎಷ್ಟಾಗಿತ್ತು? 8 ಆಗಿತ್ತಂತ. 8ಕ್ಕೆ ತುಂಬ್ತಿದೆ. ನಮಗ ಎಲ್ಲಾ ಬೇಡ, ಗಂಟೆ ಮುಳ್ಳು ಮಾತ್ರ, ಗಿಡ್ಡ ಮುಳ್ಳು 8ಕ್ಕೆ ಎತ್ತ. ನಂತರ ಎಲ್ಲಿ ಹೋಯ್ತದ? ಇಲ್ಲಿ ಸುತ್ತಕತ್ ಹೋಗಿ ಇಲ್ಲಿ 2ಕ್ಕೆ ಹೋಯ್ತದ. ಎಷ್ಟು ನಿಮಿಷ ಹೋಯ್ತದ? 2ಕ್ಕೆ ಹೋತಂದ್ರ ಎಷ್ಟು ನಿಮಿಷ ಹೋಯ್ತು? ಎಷ್ಟು ತಾಸು ಹೋಯ್ತಂದ್ರ 1 ತಾಸು, 2 ತಾಸು, 3 ತಾಸು, 4 ತಾಸು, 5 ತಾಸು, 6 ತಾಸು. 6 ತಾಸು ಮುಂದೆ ಹೋಯ್ತು. 8 ಗಂಟೆ ಅಂದ್ರ ಮಧ್ಯಾಹ್ನ 2 ಗಂಟೆ ಅಂದ್ರ 6 ತಾಸು ಮುಂದೆ ಹೋಯ್ತ. ಇದು ನಾವು ಶಾರ್ಟ್ಕಟ್ ಆಗಿ ಯಾವ ರೀತಿ ಬಿಡಿಸ್ಬೇಕಂತಂದ್ರ, ಅವ್ರೇನ್ ಕೇಳ ನಮ್ಗ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ತಿರುಗುತ್ತದೆ ಅಂತ ಕೇಳಕತ್ತಾರ. ಗಂಟೆ ಮುಳ್ಳು ಎಷ್ಟು ಡಿಗ್ರಿ ತಿರುಗುತ್ತದೆ ಅಂತ ಕೇಳಕತ್ತಾರ. ಇಲ್ಲಿ ನೋಡ್ರಿ, ಇದು ಹಿಂಗ್ ಕರೆಕ್ಟ್ ಐತಿ, ಇದು ಹಿಂಗ್ ಕರೆಕ್ಟ್ ಐತಿ. ಇದು ಎಷ್ಟು ಡಿಗ್ರಿ ಇರುತ್ತೆ? ಇಲ್ಲಿ 90 ಡಿಗ್ರಿ. ಒಂದು ಲಂಬಕೋನ ಎಷ್ಟು ಡಿಗ್ರಿ ಇರ್ತೈತಿ? ಈಗ ಇಲ್ಲಿ 12 ಮುಳ್ಳು ಐತಿ, 12 ತಿಳ್ಕೊರಿ. 12 ಇದ ಕೇಂದ್ರ ಬಿಂದು, ಇಲ್ಲಿ 3 ಆಗೈತಿ, ಇಲ್ಲಿ 12 ಐತಿ. ಇದು ಎಷ್ಟು ಡಿಗ್ರಿ ಇರ್ತದ? ಇದು 90 ಡಿಗ್ರಿ ಐತಿ. 90 ಡಿಗ್ರಿ ಹೌದಾ? ಇಲ್ಲಿ 1, ಇಲ್ಲಿ 2, 90 ಡಿಗ್ರಿ. 90 ಡಿಗ್ರಿ ಅಂತರ ಇಲ್ಲಿ ಏನ? 1 ತಾಸು, 2 ತಾಸು, 3 ತಾಸು. 3 ತಾಸಿನ ಜಾಗದಾಗ ಏನೈತಿ? ಅಲ್ಲಿ 90 ಡಿಗ್ರಿ ಅಂದ್ರ ಇಲ್ಲಿ 30 ಡಿಗ್ರಿ. 1 ತಾಸಿಗೆ 30 ಡಿಗ್ರಿ, ಇಲ್ಲಿ 1 ತಾಸಿಗೆ 30 ಡಿಗ್ರಿ, ಇಲ್ಲಿ 1 ತಾಸಿಗೆ 30 ಡಿಗ್ರಿ. 1 ತಾಸಿಗೆ 30 ಡಿಗ್ರಿ ಆಯ್ತು. ಅರ್ಥ ಆಯ್ತಾ? ಈ ಲಂಬಕೋನ 90 ಡಿಗ್ರಿ ಇರ್ತೈತಿ. 30, 30, 30, 90 ಡಿಗ್ರಿ. 1 ತಾಸಿಗೆ 30 ಡಿಗ್ರಿ ಆಯ್ತು. ಹಾಗಿದ್ರೆ ಈಗ ಗಿಡ್ಡಿ ಮುಳ್ಳು ಎಷ್ಟು ರೌಂಡ್ ಆಗೈತಿ? ಇಲ್ಲಿ 6 ತಾಸು ಹೋಗೈತಿ. 6 ತಾಸು ಹೋಗೈತಿ ಅಂದ್ರ 1 ತಾಸಿಗೆ 30,
1 ತಾಸಿಗೆ 30 ಡಿಗ್ರಿ ಅಂದ್ರ ಇಂಟು 6 ತಾಸಿಗೆ ಎಷ್ಟಾಗ್ತದೆ ನೋಡ್ರಿ. 3 6 18 ಈ 0 ಆಸ್ ಇಟ್ ಇಸ್. ಹಾಗಿದ್ರ 8 ಡಿಗ್ರಿ ತಿರುಗೈತಿ ಅಂದ್ರ 180 ಡಿಗ್ರಿ ಆ ಮುಳ್ಳು ಏನಾಗೈತಿ ತಿರುಗೈತಿ. ಆಯ್ತಾ? ನಿಮ್ಗೆ ಈಸಿಯಾಗಿ ಕಂಡುಹಿಡಿಬಹುದು ಹೆಂಗಂತಂದ್ರ ಸ್ಟ್ರೇಟ್ ಆಂಗಲ್ ಐತಿಲ್ಲ ಇದು ಸ್ಟ್ರೇಟ್ ಆಂಗಲ್ ಯಾವಾಗ್ಲೂ 180 ಡಿಗ್ರಿ ಆಗಿರ್ತೈತಿ. ಆಯ್ತಾ? ನಂತರ ಇದು ಆಪ್ಷನ್ ಯಾವ್ದಾಕೈತಿ? ಆಪ್ಷನ್ ನಂಬರ್ ಬಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ನೆಕ್ಸ್ಟ್ ಕ್ವಶನ್. ಒಂದು ಡಬ್ಬಿಯಲ್ಲಿ 1 ರೂಪಾಯಿ ನಾಣ್ಯಗಳು, 50 ಪೈಸೆ ನಾಣ್ಯಗಳು ಹಾಗೂ 25 ಪೈಸೆ ನಾಣ್ಯಗಳು ಏನದಾವ? ಒಂದು ಡಬ್ಬಿಯಲ್ಲಿ 1 ರೂಪಾಯಿ ನಾಣ್ಯ ಮತ್ತು 50 ಪೈಸೆ ನಾಣ್ಯ, 25 ಪೈಸೆ ನಾಣ್ಯಗಳದಾವಂತೆ. ಅವನ್ನ ಯಾವ ಅನುಪಾತದಾಗ ಹಂಚಾರ ಅಂದ್ರ 7:6:4 ಪ್ರಮಾಣದಲ್ಲಿ ಅಂತ ಹೇಳ್ತಾರೆ. ಏನ ಅನುಪಾತ ಏನೈತಿ? 7:6:4 ಅನುಪಾತದಲ್ಲಿ ಹಂಚಾರಂತ. ಒಟ್ಟು 341 ರೂಪಾಯಿ ಆದರೆ ಈ ಡಬ್ಬಿಯಲ್ಲಿರುವ ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಕತ್ತಾರೆ. ಈ ರೀತಿ ಕ್ವಶನ್ ಬಂದಾಗ ಯಾವ ರೀತಿ ಮಾಡ್ಬೇಕಂದ್ರ, ಇದು ಅಮೌಂಟ್, ಇದು ರುಪೀಸ್, ಈ ಕೊಟ್ಟಿದ್ದ ರುಪೀಸ 1 ರೂಪಾಯಿ, ನಂತರ 50 ಪೈಸೆ ಅದಾವಂತ, ಮತ್ತೆ 20 ಪೈಸದು ನಾಣ್ಯ ಅದಾವಂತೆ. 1 ರೂಪಾಯಿ ನಾಣ್ಯ, 50 ಪೈಸೆ ನಾಣ್ಯ, 25 ಪೈಸೆ ನಾಣ್ಯ. ಅದ್ರ ಇದು ಎಷ್ಟು ನಮ್ಮದ ಅನುಪಾತ? 7:6:4. ಆಯ್ತಾ? ಇದ್ರ ಅರ್ಥ ಏನಂದ್ರೆ 1 ರೂಪಾಯಿದು 7 ಅದಾವಂದಂಗ, 50 ಪೈಸದು 6 ಅದಾವಂದಂಗ. ಇದ್ರ ಅರ್ಥ ಇದೆ. ಆಯ್ತಾ? ಇದೇನಿದು ನಮಗ ಕೊಟ್ಟಿರಂತ ಅನುಪಾತ, ರೇಷೋ. ಆಯ್ತಾ? 1 ರೂಪಾಯಿದು 7 ಅದಾವಂದ್ರ 7 ರೂಪಾಯಿ ಅಮೌಂಟ್. ಆಯ್ತಾ? 50 ಪೈಸದು 6 ಅದಾವಂದ್ರ 300 ಪೈಸಾ ಆಯ್ತ. 300 ಪೈಸಾ ಆಯ್ತಂದ್ರ ಎಷ್ಟು ರೂಪಾಯಿ ನಂಗದ? 100 ರೂಪಾಯಿ. 100 ಪೈಸಕ್ಕ 1 ರೂಪಾಯಿ ಅಂದ್ರ 300 ಪೈಸಕ್ಕ 3 ರೂಪಾಯಿ. ನಂತರ 20 ಪೈಸೆದು ನಾಣ್ಯ 4 ಅದಾವಂದ್ರ ಎಷ್ಟಾಯ್ತು? 100 ಪೈಸೆ ಅಂದ್ರ 1 ರೂಪಾಯಿ ಆಯ್ತು. 1 ರೂಪಾಯಿ ಆಯ್ತು. ಅಮೌಂಟ್ ಎಷ್ಟದು ನಮ್ಮ? 7 3 1 ಎಷ್ಟಾಯ್ತು? 11 ರೂಪಾಯಿ. 11 ರೂಪಾಯಿ. ಆಯ್ತಾ? ರೇಷಿಯೋ ಇವನ್ನೆಲ್ಲ ಮೊತ್ತ ಮಾಡ್ಕೊಂಡು ಅಂದ್ರ ಇದನ್ನು ಮೊತ್ತ ಮಾಡ್ಕೋಬೇಕು. ಇದನ್ನೆಲ್ಲ ಮೊತ್ತ ಮಾಡ್ಕೋರಿ. 7 4 ಎಷ್ಟು? 11. 11 6 17. 17. ಆಯ್ತಾ? ಈ 11 ರೂಪಾಯಿ ಪಾರ್ಟ್ ಎಷ್ಟಾಗತೈತಿ ಇಲ್ಲಿ ನಮ್ದ? 17 ಆಗತೈತಿ. ಹಾಗಿದ್ರ 341 ಪಾರ್ಟ್ ವ್ಯಾಲ್ಯೂ ಎಷ್ಟ? ಅರ್ಥ ಆಗತ್ತಲ್ಲ? ಓಕೆ, ನೋಡ್ರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 11 ಕೆಳಗೆ ತಗೊಳ್ರಿ, ಮ್ಯಾಲ 341 ಇಂಟು 17. 11 1 11, 11 3 33, 1 ಉಳಿತು. 11 1 11, 31 ಇಂಟು 17 ಮಾಡ್ರಿ. 31 ಇಂಟು 17 ಮಾಡಿದ್ರ 7 1 7, 7 3 21 ಪ್ಲಸ್ 1 1 1, 3 1 3, 7 2 5. ಹಾಗಿದ್ರ ಎಷ್ಟಾಗತ್ತಂದ್ರ 527 ಏನದಾವ ನಾಣ್ಯಗಳ ಸಂಖ್ಯೆ ಐತ್. 527 ನಾಣ್ಯಗಳ ಸಂಖ್ಯೆ ಆಗ್ತದೆ. ಆಪ್ಷನ್ ನಂಬರ್ ಸಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇವತ್ತ ಇಷ್ಟು ಕ್ವಶನ್. ಇನ್ನು ಮತ್ತೇನ್ ಮಾಡು ಅಂತಾರ ಮುಂದಿನ ವಿಡಿಯೋದಾಗ ಮತ್ತೆ ಬರ್ತೀನಿ ನಾನು. ಮುಂದಿನ ವಿಡಿಯೋದಾಗ ನಿಮಗೆ ಚಾಪ್ಟರ್ ವೈಸ್ ಬರ್ತೀನಿ. ಫಸ್ಟ್ ಸರಣಿಗಳು, ಡೈರೆಕ್ಷನ್ಗಳು, ಪರ್ಸೆಂಟೇಜ್ ಮ್ಯಾಗ ಎಲ್ಲ ರೀತಿ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಎಲ್ಲ, ಮೆಂಟಲ್ ಅಬಿಲಿಟಿ, ಟೋಟಲಿ ಎಲ್ಲಾ ಕ್ವಶನ್ಸ್ ಅನ್ನ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ಯಾಕಂದ್ರೆ ನಾ ಹಾಕಿರುವಂತ ವಿಡಿಯೋ ಏನಾಗ್ತದ ಅಪ್ಲೋಡ್ ಆಗ್ಬಿಡೋದು ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಓಕೆ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.